ನಿಮ್ಮ ಜೀವನ ಎಲ್ಲಿ ಶುರು ಆಗಿದೆಯೋ ಅಲ್ಲೇ ನಿಂತಿರೋ ಹಾಗೆ ಅನಿಸ್ತಿದ್ಯಾ? ನೀವು ಹಗಲು ರಾತ್ರಿ ಎಷ್ಟು ಕಷ್ಟಪಟ್ಟರು ನೀವು ಎಕ್ಸ್ಪೆಕ್ಟ್ ಮಾಡಿರೋ ರಿಸಲ್ಟ್ಸ್ ಬರ್ತಿಲ್ವಾ? ನಿಮಗೆ ಒಳಗಿನಿಂದ ಒಂದು ಡೌಟ್ ಬರ್ತಿದ್ಯಾ, ನಾನು ಏನು ತಪ್ಪು ಮಾಡ್ತಿದ್ದೀನಿ ಅಂತ? ಹಾಗಾದರೆ ಈ ವಿಡಿಯೋ ನಿಮಗೇನೆ. ಇವತ್ತು ನಾವು ಮಾತಾಡೋದು ಒಂದು ಪವರ್ಫುಲ್ ಆದ 90 ಡೇಸ್ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಬಗ್ಗೆ. ಇದು ನಿಮ್ಮ ಲೈಫ್ನ ಕಂಪ್ಲೀಟಾಗಿ ಚೇಂಜ್ ಮಾಡಬಹುದು. ನಿಮ್ಮನ್ನು ಝೀರೋಯಿಂದ ಹೀರೋ ಆಗಿ ಕನ್ವರ್ಟ್ ಮಾಡ್ಬೋದು. ಈ ವಿಡಿಯೋ ನೋಡಿ ಮುಗಿಸಿದ ನಂತರ ನೀವು ಹಳೆಯ ವ್ಯಕ್ತಿಯ ಹಾಗೆ ಇರೋದಿಲ್ಲ, ಇದು ನನ್ನ ಗ್ಯಾರಂಟಿ. ಆದರೆ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ಒಂದು ಸ್ಟೋರಿ ಹೇಳ್ತೀನಿ, ಕೇರ್ಫುಲ್ಲಾಗಿ ಕೇಳಿ. ರವಿ ಅನ್ನೋ ಒಬ್ಬ ಯುವಕ ಇರ್ತಾನೆ. ಅವನಿಗೆ ಲೈಫಲ್ಲಿ ದೊಡ್ಡ ದೊಡ್ಡ ಗೋಲ್ಸ್ ಇರುತ್ತೆ. ಅವನಿಗೆ ಸಕ್ಸಸ್ಫುಲ್ ಆಗಬೇಕು ಅನ್ನೋ ಡ್ರೀಮ್ ಇರುತ್ತೆ. ಆದರೆ ಅವನು ಡೈಲಿ ರೂಟೀನ್ ಹೇಗಿರುತ್ತೆ ಗೊತ್ತಾ? ಬೆಳಗ್ಗೆ ಅಲಾರಾಮ್ ಹೊಡೆಯುತ್ತೆ, ಅದನ್ನು ಆಫ್ ಮಾಡಿ ಸೈಡ್ಗೆ ಇಕ್ಕಿ ಮಲಗ್ತಾನೆ. ಎದ್ದ ಕೂಡಲೇ ಗಂಟೆಗಳ ಕಾಲ ಮೊಬೈಲಲ್ಲಿ ಸೋಷಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡ್ತಾನೆ. ಪ್ರತಿದಿನ ಅವನು ಯೋಚಿಸ್ತಾನೆ, ನಾಳೆಯಿಂದ ನಾನು ಚೇಂಜ್ ಆಗ್ತೀನಿ, ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಅಂತ. ಆದರೆ ಆ ನಾಳೆ ಯಾವತ್ತಿಗೂ ಬರೋದಿಲ್ಲ. ಒಂದು ದಿನ ಅವನು ಕನ್ನಡಿಯಲ್ಲಿ ತನ್ನನ್ನು ನೋಡ್ಕೊಳ್ತಾನೆ. ನನ್ನ ಲೈಫ್ ಇದೇ ರೀತಿ ಹೋಗ್ತಿದೆ ಅಲ್ವಾ, ನನ್ನ ಡ್ರೀಮ್ಸ್ ಏನಾಗುತ್ತೆ, ನನ್ನ ಫ್ಯಾಮಿಲಿ ಸಿಚುಯೇಷನ್ ಏನಾಗುತ್ತೆ ಅಂತ ಭಯ ಪಡ್ತಾನೆ. ಆವಾಗ ಅವನಿಗೆ ಒಂದು ಕಾನ್ಸೆಪ್ಟ್ ಗೊತ್ತಾಗುತ್ತೆ, ಅದು ಕೈಸನ್ ಅಂದರೆ ಪ್ರತಿದಿನ ಸಣ್ಣ ಸಣ್ಣ ಡೆವಲಪ್ಮೆಂಟ್ ಮಾಡೋ ವಿಧಾನ. ಅವನು ಅರ್ಥ ಮಾಡ್ಕೊಳ್ತಾನೆ, ದೊಡ್ಡ ಚೇಂಜಸ್ ಒಂದು ದಿನದಲ್ಲಿ ಆಗೋದಿಲ್ಲ, ಚಿಕ್ಕ ಚಿಕ್ಕ ಹ್ಯಾಬಿಟ್ಸ್ನ ಮೂಲಕ ಲೈಫ್ನ ಚೇಂಜ್ ಮಾಡ್ಬೋದು ಅಂತ. ಅವನು ತಕ್ಷಣ 90 ಡೇಸ್ ಚಾಲೆಂಜ್ನ ತಗೊಳ್ತಾನೆ. 90 ದಿನಗಳ ನಂತರ ಅವನು ಕಂಪ್ಲೀಟ್ಲಿ ಡಿಫ್ರೆಂಟ್ ಪರ್ಸನ್ ಆಗ್ತಾನೆ. ಅವನು ತನ್ನ ಲೇಸಿನೆಸ್ ಬಿಡ್ತಾನೆ, ತನ್ನದೇ ಒಂದು ಡಿಜಿಟಲ್ ಬಿಸ್ನೆಸ್ ಶುರು ಮಾಡ್ತಾನೆ ಆ್ಯಂಡ್ ಸಕ್ಸಸ್ ಸಹ ಆಗ್ತಾನೆ. ಫ್ರೆಂಡ್ಸ್, ನೀವು ಕೂಡ ಇದೇ ರೀತಿ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕಾ? ನಿಮ್ಮ ಲೈಫ್ ಚೇಂಜ್ ಆಗಬೇಕಾ? ಹಾಗಾದರೆ ಇವಾಗ ನಾವು ರವಿ ಫಾಲೋ ಮಾಡಿದ ಆ್ಯಂಡ್ ಪ್ರಪಂಚದಲ್ಲಿ ಸಕ್ಸಸ್ಫುಲ್ ಜನರು ಫಾಲೋ ಮಾಡೋ 10 ಪವರ್ಫುಲ್ ಹ್ಯಾಬಿಟ್ಸ್ನ ಬಗ್ಗೆ ನೋಡೋಣ. ಈ ವಿಡಿಯೋ ಕೊನೆಯಲ್ಲಿ ನಿಮಗೆ ಒಂದು ಪವರ್ಫುಲ್ ಚಾಲೆಂಜ್ ಕೊಡ್ತೀನಿ, ಆದ್ದರಿಂದ ಸ್ಕಿಪ್ ಮಾಡದೆ ನೋಡಿ. ಮೊದಲನೇ ಹ್ಯಾಬಿಟ್, ಬೆಳಗ್ಗೆ ಬೇಗ ಎದ್ದೇಳೋದು. ಇದನ್ನು 5 AM ರೂಲ್ ಅಂತ ಕರೀತಾರೆ. ಎಲ್ಲ ಸಕ್ಸಸ್ಫುಲ್ ಪೀಪಲ್ ಬೆಳಗ್ಗೆ ಬೇಗ ಎದ್ದೇಳ್ತಾರೆ, ಯಾಕಂದರೆ ಆ ಸಮಯದಲ್ಲಿ ಪ್ರಪಂಚ ಕಾಮ್ ಆಗಿರುತ್ತೆ, ಯಾವುದೇ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ನೀವು ನಿಮ್ಮ ಗೋಲ್ಸ್ ಬಗ್ಗೆ ಥಿಂಕ್ ಮಾಡಬಹುದು, ನಿಮ್ಮ ಡೇನ ಪ್ಲ್ಯಾನ್ ಮಾಡ್ಕೊಳ್ಬೋದು. ಬೆಳಗ್ಗೆ ಗೆದ್ದವನು ಜೀವನನ ಗೆಲ್ತಾನೆ ಅನ್ನೋದು ಸತ್ಯ. ಎರಡನೇ ಹ್ಯಾಬಿಟ್, ಫಸ್ಟ್ 1 ಅವರ್ನ ಡಿಜಿಟಲ್ ಡಿಟಾಕ್ಸ್ ಮಾಡೋಕ್ಕೆ ಯೂಸ್ ಮಾಡಬೇಕು. ಡಿಜಿಟಲ್ ಡಿಟಾಕ್ಸ್ ಅಂದರೆ ಮೊಬೈಲ್, ಇಂಟರ್ನೆಟ್ ಇವುಗಳಿಂದ ದೂರ ಇರೋದು. ಬೆಳಗ್ಗೆ ಎದ್ದ ಕೂಡಲೇ ಫೋನ್ ನೋಡೋದು ನಮ್ಮ ದೊಡ್ಡ ಮಿಸ್ಟೇಕ್. ಮೊದಲು 1 ಗಂಟೆ ಫೋನ್, ಸೋಷಿಯಲ್ ಮೀಡಿಯಾ ಇವುಗಳಿಂದ ದೂರ ಇರಿ. ಇದರಿಂದ ನಿಮ್ಮ ಬ್ರೈನ್ ಕಾಮ್ ಆಗುತ್ತೆ, ನಿಮ್ಮ ಫೋಕಸ್ ಹೆಚ್ಚಾಗುತ್ತೆ. ಮೂರನೇ ಹ್ಯಾಬಿಟ್, ಕೈಸನ್ ರೂಲ್. ದಿನಕ್ಕೆ 1% ಇಂಪ್ರೂವ್ ಆಗೋದು. ಒಂದು ದಿನದಲ್ಲಿ ದೊಡ್ಡ ಚೇಂಜಸ್ ಆಗೋದಿಲ್ಲ, ಆದರೆ ಪ್ರತಿದಿನ 1% ಬೆಟರ್ ಆಗಿ 90 ದಿನಗಳ ನಂತರ ಇದು ಕಾಂಪೌಂಡಿಂಗ್ ಎಫೆಕ್ಟ್ ಕೊಡುತ್ತೆ. ಕಾಂಪೌಂಡಿಂಗ್ ಅಂದರೆ ಸಣ್ಣ ಸಣ್ಣ ಬೆಳವಣಿಗೆಗಳು ದೊಡ್ಡ ಫಲಿತಗಳನ್ನ ಕೊಡುತ್ತೆ. ನಾಲ್ಕನೇ ಹ್ಯಾಬಿಟ್, ದಿನಕ್ಕೆ 20 ನಿಮಿಷ ಕಲಿಯೋದು. ಪ್ರಪಂಚ ತುಂಬ ವೇಗವಾಗಿ ಬದಲಾಗ್ತಿದೆ. ಟೆಕ್ನಾಲಜಿ, ಎಸ್ಪೆಷಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ನಮ್ಮ ಜೀವನವನ್ನೇ ಬದಲಾಯಿಸ್ತಿದೆ. ಆದ್ದರಿಂದ ಪ್ರತಿದಿನ ಹೊಸದನ್ನು ಕಲಿಬೇಕು. ನಿಮ್ಮ ನಾಲೆಡ್ಜ್ ನಿಮ್ಮ ಬಿಗ್ಗೆಸ್ಟ್ ವೆಪನ್. ಐದನೇ ಹ್ಯಾಬಿಟ್, ಎಕ್ಸಸೈಸ್. ನಿಮ್ಮ ಬಾಡಿ ನಿಮ್ಮ ಬಿಗ್ಗೆಸ್ಟ್ ಅಸೆಟ್. ಆರೋಗ್ಯ ಇಲ್ಲದಿದ್ದರೆ ಏನೂ ಎಂಜಾಯ್ ಮಾಡೋಕ್ಕಾಗಲ್ಲ. ದಿನಕ್ಕೆ ಕನಿಷ್ಠ 30 ನಿಮಿಷ ವಾಕಿಂಗ್, ರನ್ನಿಂಗ್ ಅಥವಾ ಯೋಗ ಮಾಡಿ. ಇದರಿಂದ ನಿಮ್ಮ ಬಾಡಿಯಲ್ಲಿ ಎಂಡೋರ್ಫಿನ್ಸ್ ರಿಲೀಸ್ ಆಗುತ್ತೆ. ಎಂಡೋರ್ಫಿನ್ಸ್ ಅಂದರೆ ಮನಸ್ಸಿಗೆ ಸಂತೋಷ ನೀಡೋ ಕೆಮಿಕಲ್ಸ್. ಆರನೇ ಹ್ಯಾಬಿಟ್, ಡೈಲಿ ಜರ್ನಲಿಂಗ್ ಆ್ಯಂಡ್ ಪ್ಲ್ಯಾನಿಂಗ್. ಜರ್ನಲಿಂಗ್ ಅಂದರೆ ನಿಮ್ಮ ದಿನದ ಘಟನೆಗಳನ್ನ ಬರೆಯೋದು. ರಾತ್ರಿ ಮಲಗೋಕ್ಕೆ ಮುಂಚೆ ಆ ದಿನದ ಗುಡ್ ಥಿಂಗ್ಸ್ನ ಬರಿಬೇಕು. ಇದನ್ನು ಗ್ರ್ಯಾಟಿಟ್ಯೂಡ್ ಅಂತ ಕರೀತಾರೆ. ಹಾಗೆ ನಾಳೆ ಮಾಡಬೇಕಾದ ಟಾಪ್ 3 ಕೆಲಸಗಳನ್ನ ಪ್ಲ್ಯಾನ್ ಮಾಡಿ. ಇದರಿಂದ ಕನ್ಫ್ಯೂಷನ್ ಇರೋದಿಲ್ಲ. ಏಳನೇ ಹ್ಯಾಬಿಟ್, ಸೈಡ್ ಹಸ್ಟಲ್ ಆ್ಯಂಡ್ ಫಿನಾನ್ಷಿಯಲ್ ಡಿಸಿಪ್ಲಿನ್. ಅಂದರೆ ಹಣವನ್ನು ಸರಿಯಾಗಿ ಬಳಸೋ ಕ್ರಮ. ನಿಮ್ಮ ಮೇನ್ ಜಾಬ್ ಜೊತೆ ಸೈಡ್ ಇನ್ಕಮ್ ಸೋರ್ಸ್ ಡೆವಲಪ್ ಮಾಡ್ಕೊಳ್ಬೇಕು. ಹಣನ ಸೇವ್ ಮಾಡಬೇಕು, ಇನ್ವೆಸ್ಟ್ ಮಾಡೋದನ್ನ ಕಲಿಬೇಕು. 8th ಹ್ಯಾಬಿಟ್, ಡೀಪ್ ವರ್ಕ್ ಆ್ಯಂಡ್ ಕಾನ್ಸಂಟ್ರೇಷನ್. ಅಂದರೆ ಗಾಢ ಏಕಾಗ್ರತೆಯಿಂದ ಕೆಲಸ ಮಾಡಬೇಕು. ಪೋಮೋಡೋರೋ ಟೆಕ್ನಿಕ್ನ ಯೂಸ್ ಮಾಡಿ. ಅಂದರೆ 45 ನಿಮಿಷ ಕೆಲಸ, 10 ನಿಮಿಷ ರೆಸ್ಟ್. ಇದರಿಂದ ನಿಮ್ಮ ಪ್ರೊಡಕ್ಟಿವಿಟಿ ಹೆಚ್ಚಾಗುತ್ತೆ. 9th ಒನ್, ನಿಮ್ಮ ಸರೌಂಡಿಂಗ್ಸ್ನ ಗಮನಿಸಿ. ನೀವು ಯಾರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರೋ ನಿಮ್ಮ ಫ್ಯೂಚರ್ ಸಹ ಅದೇ ರೀತಿ ಆಗುತ್ತೆ. ನೆಗೆಟಿವ್ ಪೀಪಲಿಂದ ದೂರ ಇರಿ. 10th ಒನ್,
ಡಿಸಿಪ್ಲಿನ್ ಆ್ಯಂಡ್ ಕನ್ಸಿಸ್ಟೆನ್ಸಿ. ಮೋಟಿವೇಶನಿಂದ ನೀವು ಒಂದು ಕೆಲಸನ ಶುರು ಮಾಡ್ಬೋದು, ಆದರೆ ಡಿಸಿಪ್ಲಿನ್ ಇದ್ದರೆ ಮಾತ್ರನೇ ಆ ಕೆಲಸನ ಕಂಪ್ಲೀಟ್ ಮಾಡೋಕ್ಕಾಗುತ್ತೆ. ನೀವು ರೂಲ್ಸ್ನ ಬ್ರೇಕ್ ಮಾಡಬಾರ್ದು. ಈ 10 ಹ್ಯಾಬಿಟ್ಸ್ ಕೇಳೋಕ್ಕೆ ಸಿಂಪಲ್ ಅನಿಸುತ್ತೆ, ಆದರೆ 90 ಡೇಸ್ ಫಾಲೋ ಮಾಡೋದು ತುಂಬ ಕಷ್ಟ. ಅದಕ್ಕೆ ನಾನು ನಿಮಗೆ ಒಂದು ಚಾಲೆಂಜ್ ಕೊಡ್ತೀನಿ. ಇದನ್ನು 90 ಡೇಸ್ ಹಾರ್ಡ್ ಚಾಲೆಂಜ್ ಅಂತ ಕರೀತಾರೆ. ನೀವು ಸೀರಿಯಸ್ ಆಗಿ ನಿಮ್ಮ ಲೈಫ್ನ ಚೇಂಜ್ ಮಾಡ್ಕೊಳ್ಬೇಕು ಅಂದ್ಕೊಂಡ್ರೆ ಈ 10 ಹ್ಯಾಬಿಟ್ಸ್ನಲ್ಲಿ ಅಟ್ಲೀಸ್ಟ್ 5 ಹ್ಯಾಬಿಟ್ಸ್ನ ಚೂಸ್ ಮಾಡಿ. ಮುಂದಿನ 90 ಡೇಸ್ ಅದನ್ನು ಫಾಲೋ ಮಾಡಿ. ಸೊ ಕಾಮೆಂಟಲ್ಲಿ ಐ ಅಕ್ಸೆಪ್ಟ್ ದ 90 ಡೇಸ್ ಚಾಲೆಂಜ್ ಅಂತ ನನಗೆ ಸೆಂಡ್ ಮಾಡಿ. 90 ದಿನದ ನಂತರ ಮತ್ತೆ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ನ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಲೈಫ್ ಚೇಂಜ್ ಆಗೋ ಜರ್ನಿಯಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ. ಈ ವಿಡಿಯೋ ನಿಮಗೆ ಇನ್ಸ್ಪೈರ್ ಮಾಡಿದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈ ರೀತಿಯ ವಿಡಿಯೋಸ್ ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಹೈಪ್ ಮಾಡಿ. ಈ ವಿಡಿಯೋ ಹೆಚ್ಚು ಜನರಿಗೆ ರೀಚ್ ಆಗೋಕ್ಕೆ ಸಪೋರ್ಟ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.